ಅಭಿಮಾನ್ ಹಚ್ಚಿದ್ದರಿಂದ ಸಸ್ಯವು ಈಗ ಚೆನ್ನಾಗಿ ಬೇರು ಬಿಟ್ಟಿದೆ ಮತ್ತು ಸಮೃದ್ಧವಾಗಿ ಬೆಳೆದಿದೆ. ಸಸ್ಯದ ಸ್ಥಿತಿಯೂ ಉತ್ತಮವಾಗಿದೆ. FL77 ಹಾಕಿದ 1 ವಾರದ ನಂತರ ಹೂವುಗಳು ಚೆನ್ನಾಗಿ ಅರಳಿವೆ ಮತ್ತು ಸಸ್ಯವು ಆರೋಗ್ಯಕರವಾಗಿ ಕಾಣುತ್ತಿದೆ. ಇಳುವರಿಯೂ ಉತ್ತಮವಾಗಿದೆ. ನನ್ನ ಖರ್ಚುಗಳು ಸಹ ಸ್ವಲ್ಪ ಕಡಿಮೆಯಾಗಿದೆ. ಸಸ್ಯವು ತಾಜಾವಾಗಿ ಕಾಣುತ್ತದೆ. ಇಳುವರಿಯೂ ಉತ್ತಮವಾಗಿದೆ. 2ನೇ ಸಸ್ಯವನ್ನು ನೋಡುವುದರಿಂದ ನನಗೆ ತೃಪ್ತಿಯಾಗುತ್ತದೆ. ಅಭಿಮಾನ್ ಹಚ್ಚಿದ ನಂತರ ಸಸ್ಯವು ಚೆನ್ನಾಗಿ ಬೆಳೆದು ಹುಲುಸಾಗಿ ಬೆಳೆದಿದೆ. ನನ್ನ ಹೆಸರು ಎಸ್. ರಂಗಸ್ವಾಮಿ. ನಾನು ದಿಂಡಿಗಲ್ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಾನು APKS ಆರ್ಗಾನಿಕ್ಸ್ನಿಂದ ಔಷಧಿಗಳನ್ನು ಖರೀದಿಸಿ ಬಳಸುತ್ತಿದ್ದೇನೆ. ಇದರ ಪ್ರಯೋಜನಗಳು ಉತ್ತಮವಾಗಿವೆ. ಇಳುವರಿಯೂ ಉತ್ತಮವಾಗಿದೆ. ನಾನು ಕಳೆದ 20 ವರ್ಷಗಳಿಂದ ಮೆಣಸಿನಕಾಯಿಗಳನ್ನು ಬೆಳೆಯುತ್ತಿದ್ದೇನೆ. 2 ವರ್ಷಗಳ ಹಿಂದೆ ಇಂಟರ್ನೆಟ್ ಮೂಲಕ ನನಗೆ ಈ ಕಂಪನಿಯ ಬಗ್ಗೆ ತಿಳಿದುಕೊಂಡೆ. ನಂತರ ನಾನು ಅವರನ್ನು ಸಂಪರ್ಕಿಸಿದಾಗ ಅವರು ಉತ್ತಮವಾಗಿ ಪ್ರತಿಕ್ರಿಯಿಸಿದರು. ಅದರ ನಂತರ ಅವರು ತಕ್ಷಣವೇ ಅಭಿಮಾನ್ ಮತ್ತು FL77 2 ಔಷಧಿಗಳನ್ನು ಕಳುಹಿಸಿದರು. ಅವುಗಳನ್ನು ಬಳಸಿದ ನಂತರ ನನಗೆ ಉತ್ತಮ ಫಲಿತಾಂಶಗಳು ಸಿಕ್ಕವು. ಮೊದಲು ಅಭಿಮಾನ್ ನೀಡಲಾಯಿತು. ಅದನ್ನು ಬಳಸುವುದರಿಂದ ಸಸ್ಯವು ಚೆನ್ನಾಗಿ ಬೇರು ತೆಗೆದುಕೊಂಡು ಸಮೃದ್ಧವಾಗಿ ಬೆಳೆಯಿತು. ಸಸ್ಯದ ಸ್ಥಿತಿಯೂ ಉತ್ತಮವಾಗಿತ್ತು. FL77 ಬಳಸಿದ 1 ವಾರದ ನಂತರ ಹೂವುಗಳು ಚೆನ್ನಾಗಿ ಅರಳಿದವು ಮತ್ತು ಸಸ್ಯವು ಉತ್ತಮವಾಗಿ ಕಾಣುತ್ತಿತ್ತು. ಇಳುವರಿಯೂ ಉತ್ತಮವಾಗಿತ್ತು. ವೆಚ್ಚ ಸ್ವಲ್ಪ ಕಡಿಮೆಯಾಯಿತು. ಸಸ್ಯವು ತಾಜಾವಾಗಿ ಕಾಣುತ್ತದೆ. ಇಳುವರಿಯೂ ಉತ್ತಮವಾಗಿತ್ತು. 2ನೇ ಸಸ್ಯವನ್ನು ನೋಡಿದಾಗ ನನಗೆ ತೃಪ್ತಿಯಾಯಿತು. ಸಸ್ಯಗಳಿಗೆ ನೀರುಣಿಸುವಾಗ ನಾನು ನೀರಿನೊಂದಿಗೆ ಸ್ವಲ್ಪ ಅಭಿಮಾನ್ ಅನ್ನು ಬೆರೆಸುತ್ತೇನೆ. FL77 ಅನ್ನು ಸ್ಪ್ರೇ ಟ್ಯಾಂಕ್ನಲ್ಲಿ 200 ಮಿಲಿ ನೀರಿನೊಂದಿಗೆ ಬೆರೆಸಬಹುದು. ನೀವು ರಾಸಾಯನಿಕ ಔಷಧಿಗಳನ್ನು ಬಳಸಿದರೆ ನೀವು ತಕ್ಷಣ ಫಲಿತಾಂಶಗಳನ್ನು ನೋಡುತ್ತೀರಿ. ಆದರೆ ಕೆಲವೇ ದಿನಗಳಲ್ಲಿ ಮಂಡಿ ಮತ್ತು ಪತಂಗದ ಪ್ರಭಾವ ಮತ್ತೆ ಕಾಣಿಸಿಕೊಳ್ಳುತ್ತದೆ. ನೈಸರ್ಗಿಕ ಔಷಧಿಗಳನ್ನು ಬಳಸುವಾಗ ಸಸ್ಯವು ಮುಂದಿನ ಕೊಯ್ಲಿನವರೆಗೆ ಚೆನ್ನಾಗಿರುತ್ತದೆ. ಪ್ರತಿ 10 ದಿನಗಳಿಗೊಮ್ಮೆ ಅದನ್ನು ನೀಡಿದರೆ ಸಾಕು. ಸಸ್ಯವೂ ಉತ್ತಮವಾಗಿದೆ. ಕಾಯಿಗಳು ಹೊಳೆಯುತ್ತವೆ. ಹಸಿರು ಕಾಂಡವು ಆರೋಗ್ಯಕರವಾಗಿರುತ್ತದೆ. ನಾವು ಅದನ್ನು ಮಾರುಕಟ್ಟೆಗೆ ತೆಗೆದುಕೊಂಡ ತಕ್ಷಣ ಅದಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಗುತ್ತದೆ.